ಸ್ವಾಗತ ಕೋರುತ್ತಾ, ನಮ್ದೇನಾದರೂ ವಸ್ತು ಪ್ರದರ್ಶನ ಇಷ್ಟೊಂದು ಅದ್ದೂರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ವರ್ಷವೂ ಕೂಡ ನಾವು ಹೇಳಿದಾಗ ಬಂದು ನಮ್ಮ ವಸ್ತು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಬಿತ್ತರಿಸ್ತಿದ್ದಾರೆ. ನಿಜವಾಗಲೂ ಕೂಡ ಅವರ ಸೇವೆಯನ್ನು ಶ್ರೀ ಮಠಕ್ಕೆ ಅವರು ಸಲ್ತಾ ಇರ್ತಕ್ಕಂಥ ಈ ಒಂದು ಸೇವೆಯನ್ನು ನಾವು ಕೂಡ ಸ್ಮರಿಸಬೇಕಾಗಿದೆ. ವಸ್ತು ಪ್ರದರ್ಶನ ಸಾಮಾನ್ಯ ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿಯೇ ಕೂಡ ಹೆಗ್ಗಳಿಕೆಯ ವಸ್ತು ಪ್ರದರ್ಶನವಾಗಿ ಇದೆ. ಇವತ್ತು ಮೈಸೂರಿನಲ್ಲಿ ನಮಗೆ ಸರ್ಕಾರದ ವಸ್ತು ಪ್ರದರ್ಶನ ನಡೀತದೆ. ಖಾಸಗಿಯಾಗಿ ನಡೀತಕ್ಕಂಥ ವಸ್ತು ಪ್ರದರ್ಶನಗಳಲ್ಲಿ ಎಲ್ಲೆಲ್ಲಿ ಖಾಸಗಿ ನಡೀತಾವೋ ಕರ್ನಾಟಕದಲ್ಲಿ ಒಂದು 2 ಕಡೆ ನಡೀಬೋದು ಖಾಸಗಿ ವಸ್ತು ಪ್ರದರ್ಶನಗಳು. ಆದರೆ ನಮ್ಮ ವಸ್ತು ಪ್ರದರ್ಶನ ಬಹಳ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥ ವಸ್ತು ಪ್ರದರ್ಶನ 15 ದಿನಗಳ ಕಾಲ ತುಮಕೂರು ಜನತೆಗೆ ಉತ್ತಮವಾಗಿರ್ತಕ್ಕಂಥ ಮನರಂಜನೆ ಕೊಡ್ತಕ್ಕಂಥ ರಂಗಮಂದಿರದಲ್ಲಿ ಮನರಂಜನಾ ಕಾರ್ಯಕ್ರಮಗಳಾಗಿರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆನೂ ಮಾಡಿದೆ. ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿ, ಮೈದಾಳ ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ, ಶ್ರೀಮಠದ ಹಳೆ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಸತಿ ಇನ್ನೊಂದು ಬಹಳ 64ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಒಂದು ರಜತ ಮಹೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ, ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದು ಸಾಮಾನ್ಯ 2-3 ತಿಂಗಳೊಳಗಾಗಿ ಕಾರ್ಯಕ್ರಮ ಆಗುತ್ತೆ. ಈಗಾಗಲೇ ನಿಮಗೆ ವಸ್ತು ಪ್ರದರ್ಶನ ಆವರಣದಲ್ಲಿ ಸ್ವಾಮೀಜಿಗಳದ್ದು ಇದಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾವೆಲ್ಲ ಕರೆಸಿ ನಿಮಗೇನೋ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಈ ರಂಗಮಂದಿರದಲ್ಲಿ 15 ದಿನಗಳ ಕಾಲ ಶಾಲಾ ಕಾಲೇಜುಗಳಾಗಿರ್ಬೋದು, ವೃತ್ತಿ ಕಲಾವಿದರಾಗಿರ್ಬೋದು, ಹವ್ಯಾಸಿ ಕಲಾವಿದರಾಗಿರ್ಬೋದು, ಎಲ್ಲ ಕಲಾವಿದರುಗಳು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈಗ ನಾವು ಒಂದು ಹಿಂದೆ ಕೃಷಿ ಮತ್ತು ಅರಣ್ಯ ಇಲಾಖೆಯೇ ಕೂಡ ಬಹಳ ಚೆನ್ನಾಗಿತ್ತು. ಇತ್ತೀಚೆಗೆ ನೀವು ನೋಡಿರ್ಬೋದು ಹಾರ್ಟಿಕಲ್ಚರ್ ಒಂದು ಡಿಪಾರ್ಟ್ಮೆಂಟ್ನವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ 3 ಕೂಡ ಕೃಷಿ, ಅರಣ್ಯ ಮತ್ತು ಹಾರ್ಟಿಕಲ್ಚರ್ ಬಹಳ ಚೆನ್ನಾಗಿ ಸೊಗಸಾಗಿ ಲೈವನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಬಿತ್ತರಿಸಿದ್ದಾರೆ. ಅಧಿಕಾರ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರು, ಇಂದು ನಾವು ಇಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಈಗ ಮಾನ್ಯ ಶಿವಕುಮಾರ್ ಅವರು ಹಾಗೂ ರೇಣುಕಪ್ಪನವರು ವಸ್ತು ಪ್ರದರ್ಶನದ ಬಗ್ಗೆ ವಿಶದವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಆದರೆ ಈ ಒಂದು ವಸ್ತು ಪ್ರದರ್ಶನ ಪ್ರಾರಂಭವಾಗಿದ್ದು ಸುಮಾರು 64ನೇ ಇಸ್ವಿಯಿಂದ ಸುಮಾರು 64 ವರ್ಷಗಳಾಗಿದ್ದಾವೆ ಇಲ್ಲಿಗೆ. ಈ ಸಂದರ್ಭದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದರ ಅನುಕರಣೆ ಮಾಡಿ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸುತ್ತೂರು ಮಠದಲ್ಲೂ ಕೂಡ ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಅವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಶಿರಾದಲ್ಲಿರ್ತಕ್ಕಂಥ ಪಟ್ನಾಯಕ್ನಹಳ್ಳಿ ಮಠದವರು ಕೂಡ ನಮ್ಮ ವಸ್ತು ಪ್ರದರ್ಶನವನ್ನು ನೋಡ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಈ ರೀತಿಯಾಗಿ ವಸ್ತು ಪ್ರದರ್ಶನ ನಮ್ಮದು ಭಾಳ ಹಿಂದಿಂದ ಇದೆ. ದಸರಾ ವಸ್ತು ಪ್ರದರ್ಶನವನ್ನು ಬಿಟ್ಟರೆ ಇದು 2ನೇದಾಗಿ ಪ್ರಾರಂಭ ಆಗಿದ್ದು, ಹಾಸನದಲ್ಲೂ ಕೂಡ ನಮ್ಮನ್ನು ನೋಡ್ಕೊಂಡೇ ಮಾಡಿದ್ದವರು ಕೂಡ. ಈ ರೀತಿಯಾಗಿ ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲರ ಸಹಕಾರ ಮುಖ್ಯ. ಡಿಪಾರ್ಟ್ಮೆಂಟ್ನವರಾಗಲಿ ಮತ್ತು ನೀವು ಮಾಧ್ಯಮದವರಾಗಲಿ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡು ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಿದ್ದಾರೆ. ಅದರಿಂದ ಇದು ಹೆಚ್ಚು ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ನಾನು ಮಠದ ಜಾತ್ರೆ ಏನಿದೆ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೆ, ಇದು ಪ್ರಾರಂಭವಾಗಿ ಸುಮಾರು 117 ವರ್ಷ ಆಗಿದೆ. ಇಲ್ಲಿಗೆ 117 ವರ್ಷದಿಂದಲೂ ಕೂಡ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಶ್ರೀಮಠದ ಮುಂಭಾಗದಲ್ಲಿರ್ತಕ್ಕಂಥ ಪ್ರಮುಖ ಕಟ್ಟಡದ ಮುಂಭಾಗದಲ್ಲಿ ಜಾತ್ರಾ ಸಂದರ್ಭದಲ್ಲಿ 10 ದಿವಸಗಳ ಕಾಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ನಾಡಿನ ಪ್ರಸಿದ್ಧ ಸಂಗೀತಗಾರರು, ಕಲಾವಿದರಿಂದ ಅಲ್ಲಿ 10 ದಿವಸ ಆದರೆ ಇಲ್ಲಿ 15 ದಿವಸಗಳ ಪರ್ಯಂತ ಪೂರ್ತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಸ್ತು ಪ್ರದರ್ಶನದ ರಂಗಮಂದಿರದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ 10 ದಿವಸ ಸುಮಾರು 15 ಕಾರ್ಯಕ್ರಮಗಳಿರುತ್ತೆ. ಇಲ್ಲಿ 15 ದಿವಸದಲ್ಲಿ ಒಟ್ಟು 31 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ 13 ನಾಟಕಗಳ ಪ್ರದರ್ಶನ ಇದೆ.
4 ಪೌರಾಣಿಕ ನಾಟಕಗಳು, 2 ಐತಿಹಾಸಿಕ ನಾಟಕಗಳು, 7 ಸಾಮಾಜಿಕ ನಾಟಕಗಳು. ಉಳಿದಂತೆ ಇನ್ನೆಲ್ಲ ದಿವಸಗಳ ಕಾಲ ವಚನ ಗಾಯನ ಇದೆ, ನೃತ್ಯಗಳ ಕಾರ್ಯಕ್ರಮ ಇದೆ, ಜಾದೂ ಇದೆ, ಜಾನಪದ ಜಾದೂ ಇದೆ, ಹೀಗೆ ಯಕ್ಷಗಾನ ಇದೆ. ಹೀಗೆ ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ್ದೇವೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಬಾರಿ ಬೆಂಗಳೂರಿನ ಒಂದು ನೃತ್ಯದವರು ವಚನ ನೃತ್ಯಾಂಜಲಿ ಅನ್ನತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹಾಗೆ ಬೆಳ್ಳಿ ಪಾಲ್ಕಿ ದಿವಸ ನಮ್ಮ ರಾಜ್ಯದ ಪ್ರಸಿದ್ಧ ಹಾಸ್ಯ ಮಿಮಿಕ್ರಿ ಕಲಾವಿದ ಗೋಪಿ ಮತ್ತು ತಂಡದವರಿಂದ ಬೆಳ್ಳಿ ಪಾಲ್ಕಿ ದಿವಸ ನಗೆ ಹಬ್ಬ ಕಾರ್ಯಕ್ರಮ ಇದೆ. ಹೀಗೆ ಮಹಾಶಿವರಾತ್ರಿ ಜಾಗರಣೆ ಪ್ರಯುಕ್ತ ನಮ್ಮ ಶ್ರೀಮಠದ ಕಲಾವಿದರು ಜಗಜ್ಯೋತಿ ಬಸವೇಶ್ವರ ಅನ್ನತಕ್ಕಂಥ ಒಬ್ಬ ಐತಿಹಾಸಿಕ ನಾಟಕವನ್ನು ಇಡೀ ರಾತ್ರಿ ಅಭಿನಯಿಸಿದರೆ ಅವತ್ತು ಕೂಡ ನಮ್ಮ ವಸ್ತು ಪ್ರದರ್ಶನ ಆವರಣದಲ್ಲಿ ಸುಮಾರು ಸಾವಿರಾರು ಮಂದಿ ಈ ಆವರಣದಲ್ಲಿ ಕುಳಿತು ಜಾಗರಣೆಯನ್ನು ಕಳೀತಾರೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಪ್ರತಿ ದಿವಸ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಿಸ್ತಾ ಪ್ರಚಾರವನ್ನು ಕೊಡ್ತಾ ಇದ್ದೀವಿ. ಅದನ್ನೇ ಈ ಸಾರಿ ಕೂಡ ಮುಂದುವರಿಸಬೇಕು ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಂಥ ನಮ್ಮ ವಸ್ತು ಪ್ರದರ್ಶನದ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಗಂಗಾಧರಯ್ಯನವರು, ನಮ್ಮ ಶ್ರೀಮಠದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಎಸ್ ವಿಶ್ವನಾಥಯ್ಯನವರಿಗೆ, ಎಸ್ ಶಿವಕುಮಾರ್ ಅವರಿಗೆ, ಕೆ ಬಿ ರೇಣುಕಯ್ಯನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಶ್ರೀಮಠದ ಮೇಲೆ ಪ್ರಮುಖ ಪೂಜ್ಯರ ಮೇಲೆ ಇಟ್ಟಿರ್ತಕ್ಕಂಥ ತಮ್ಮ ಭಕ್ತಿ ಗೌರವಗಳು ಇದೇ ರೀತಿ ತಿಳಿದು ನಮ್ಮ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶರಣ ಶರಣಾರ್ಥಿ.